ನಮ್ಮ ಭಗೀರಥ ತಂಡದಿಂದ ನಮಸ್ಕರಿಸ್ತಾ ಇವತ್ತು ಈ ಭಗೀರಥ ಚಲನಚಿತ್ರ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು. ಆದರೂ ನಾವು ಭಾಳ ಶ್ರಮಪಟ್ಟು ಫಿಲಿಮ್ನ ಒಂದು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ. ಫಿಲಿಮು ಸಂಸಾರಿಕವಾಗಿ ಕುಂತ್ಕೊಂಡು ನೋಡುವಂಥ ಫಿಲಿಮು. ಈ ಫಿಲಿಮಲ್ಲಿ ಅಂಥ ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಗಳಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡುವಂಥ ಒಂದು ಸಂಸಾರ ಅಂತ ಫಿಲಿಮು. ಒಂದು ಹೊರಗೆ ಒಂದು ಕೆಟ್ಟ ಒಂದು ಸೀನು ಸುಧಾ ತೋರಿಸಿಲ್ಲ ನಮ್ಮ ಈ ಫಿಲಿಮಲ್ಲಿ. ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆದ್ದರಿಂದ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮಂಥ ಯುವಕರು ಈಗ ನಾವೇನು ಹೊಸದಾಗಿ ನಾವು ಬಂದಿದ್ದೀವಿ, ನಮ್ಮಂಥವ್ರಿಗೆ ನೀವು ಸಹಕಾರ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಫಿಲಿಮ್ನ ಭಗೀರಥ ಫಿಲಿಮ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಗೆ ನಿಮ್ಮ ಆಶೀರ್ವಾದ ಬೇಕು. ಭಗೀರಥ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್. ಸರ್, ನಾನು ಒಂದು 2 ಥರ ಬಿಸ್ನೆಸ್ ಇದೆ. ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ, ಆಮೇಲೆ ಹಾಗೆ ಒಂದು ಲಿಕ್ಕರ್ ಶಾಪ್ ಇದೆ. ಈಗ ಅದರಿಂದ ಸಣ್ಣ ಪುಟ್ಟ ಬಿಸ್ನೆಸ್ ಇದೆ. ಬಿಸ್ನೆಸ್ ಇರೋರೇ ಬರಬೇಕು ಇಲ್ಲಿಗೆ. ಯಾಕೆ ಅಂತಂದರೆ ಫಿಲಿಮ್ ಲ್ಯಾಂಡಲ್ಲಿ ಹೆಚ್ಚು ಕಮ್ಮಿ ಆದಾಗ ತಡ್ಕೊಳ್ಳುವಂಥವ್ರು ಬೇಕು. ಇದನ್ನೇ ಫಿಲಿಮ್ನ ಕಟ್ಕೊಂಡು ಯಾವುದೋ ಒಂದು ಫಿಲಿಮ್ಗೆ ಹಾಕಬತ್ತೀನಿ ಅಂತಂದಾಗ ನಾಳೆ ದಿನ ಸಕ್ಸಸ್ಫುಲ್ ಸಿಕ್ಕಿದ್ರೆ ನಮ್ಮಂಥ ಕುಬೇರ್ ಯಾರೂ ಇಲ್ಲ. ಸಕ್ಸಸ್ಫುಲ್ ಸಿಕ್ತಿಲ್ಲ ಅಂತಂದರೆ ನಾವು ನೋಡಿದ್ದೀವಿ. ಸುಮಾರು ಎಲ್ಲ ಸುಮಾರು ಜನ ನಿರ್ಮಾಪಕರು ಪರಿಚಯದಲ್ಲಿ ಅವರೇ ನಮಗೆ ಆಗ ನೋಡಿದ್ದೀವಿ. ಆ ಥರ ಆಗೋದು ಬೇಡ. ನೀವೆಲ್ಲ ಸಹಕರಿಸಿ ನಮ್ಮ ಭಗೀರಥನ ಭಾಳ ಉನ್ನತವಾಗಿ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮ ಭಗೀರಥ ಟೀಮ್ನ ಒಂದು ಉನ್ನತ ಮಟ್ಟಿಗೆ ಏರಿಸಿ ಸರ್ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಕಳೆಯಿಂದ ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೇದಾಗಲಿ ಸರ್. ನನಗೆ ಫಿಲಿಮಲ್ಲಿ ಮಾಡಿದ್ದೀನಿ, ಒಂದು ವಿಲನ್ ಪಾತ್ರ ಮಾಡಿದ್ದೀನಿ. ಅದು ನಮ್ಮ ರವಿ ಕಾಳೆಯ ನಮ್ಮ ಇವ್ರ ಹತ್ರ ಅವ್ರೊಂದು 3 ಕ್ಯಾರೆಕ್ಟ್ ಬರ್ತದೆ ವಿಲನ್ನು. ಆ ವಿಲನ್ನಲ್ಲಿ ನಾನೊಬ್ಬ ವಿಲನ್ನು. ಆ ವಿಲನಲ್ಲಿ ನಾವು ಏನು ವಿಲನ್ ಅಂದ್ರೆ ಗೊತ್ತಲ್ಲ ನಿಮಗೆ. ವಿಲನ್ ಏನಿದ್ರು ಬರೀ ಕೇಳ್ತನ ಬಯಸೋದೆ ಅವ್ರದ್ದೇನು ಅವ್ರು ಒಳ್ಳೆತನ ಮಾಡುವಂಥದ್ದೇನಿಲ್ಲ. ನಾವು ಈ ಪೇಪರ್ ಅಂತ ಒಂದು ಹುಡುಗಿ ನಿಮ್ಮ ಒಂದು ಸರ್ ಕತೆ ಪೂರ್ತಿ ಹೇಳ್ಬೇಡಿ ಸರ್, ಬಿಡಿ ಸರ್ ಹೋಗ್ಲಿ. ನಾವಲ್ಲ, ನಮ್ಮ ದೊಡ್ಡ ವಿಲನ್ನು ರವಿ ಕಾಳೆಯವರು ಇದ್ದಾರೆ. ನಾವು ಜೊತೆಲಿ ಇದ್ದೀವಿ. ರವಿ ಬಾಳರಾಜ್ ಅವರು ಇದ್ದಾರೆ. ನಾವು ಭಾಳ ಉನ್ನತವಾಗಿ ಒಂದು ಮಾಡಿದ್ದೀವಿ. ಚೆನ್ನಾಗಿ ಮಾಡಿದ್ದೀನಿ. ಆಗ್ತೀವಿ, ಬಂದು ನೋಡಿ ಎಲ್ಲರೂ. ಥ್ಯಾಂಕ್ ಯು ಸರ್. ಈಗ ಹೀರೋ ಜಯಪ್ರಕಾಶ್ ಸರ್ ಅವರ ಮಾತುಗಳನ್ನ ಕೇಳೋಣ ಸರ್. ಬಜೆಟ್ ಪ್ಲಾನು ನಾವು ನಮ್ಮ ಡೈರೆಕ್ಟರ್ ಕುಂತು ಏನೋ ಒಂದು ಮಾಡಿದ್ದೀವಿ. ಅದನ್ನ ಇಲ್ಲೆಲ್ಲ ನಾವು ಪಬ್ಲಿಕ್ಗಳು ಹೇಳಿ ಕೇಳೋಕ್ಕಾಗಲ್ಲ ಸರ್. ನಮ್ಮ ಚೇತನ್ ಹೇಳ್ತಾರೆ ಸರ್. ನಮಸ್ಕಾರ. ಇನ್ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆ ಹಾಗೂ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಎಲ್ಲ ರೀತಿ ಐಶ್ವರ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ಬಾರಿ ನಾವು ಟೀಸರ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ನಾನು ನಿಮ್ಮವನ್ನೇ ಅಂತ. ಅಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಟೈಮ್ಸ್ ಆಫ್ ಇಂಡಿಯಾದಲ್ಲಿ 6 months ಕೆಲಸ ಮಾಡಿದ್ದೆ. ಹಾಗಾಗಿ ನಾನು ಕೂಡ ನಿಮ್ಮವನ್ನೇ. ಈಗ ಮಾತಾಡ್ತಾ ಭೈರಪ್ಪ ಅವರು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. ಚಿಕ್ಕದು ಅಂದರು, ದೊಡ್ಡದು ನಡೆಸ್ತಾ ಇದ್ದಾರೆ. ಇವೆನ್ನು ಬಾರ್ಗಳು ಕೂಡ ನಡೆಸ್ತಾ ಇದ್ದಾರೆ ಚೆನ್ನಾಗಿ. ಸುಮ್ಮನೆ ಹೇಳ್ಕೊಂಡ್ರು ನಿಮ್ಮ ಮುಂದೆ ಚಿಕ್ಕದು ಅಂತ. ಒಳ್ಳೆ ವಿದ್ಯಾಸಂಸ್ಥೆ ಇದೆ. ತುಂಬ 100 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರು ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ನೀವೆಲ್ಲ ಪ್ರೋತ್ಸಾಹ ನೀಡಿದ್ರೆ ಸಿನಿಮಾ ಗೆಲ್ಬೋದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರೋತ್ಸಾಹ ಕೋರ್ಕೊಂಡಿದ್ದಾರೆ. ನಮ್ಮ ರಾಮ್ ಜನಾರ್ದನ್ ಅವರು ನಿರ್ದೇಶಕರು ಅವರು ನಮ್ಮದು ಸಿನಿಮಾ ಎಲ್ಲ ನೋಡಿದ್ದಾರೆ. ಅವರು ಜಮಾನ ಅದೆಲ್ಲ ನೋಡಿದರು ಸರಿ. ಹಾಗಾಗಿ ಸೆಲೆಕ್ಟ್ ಮಾಡಿದ್ರು. ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಭಾಳ ವಿಲ್ ಪವರ್ ಇರುವಂತಹ ವ್ಯಕ್ತಿತ್ವ. ಅದು ಹೀರೋಯಿಸಮ್, ವಿಲ್ ಪವರ್. ಈಗ ನಾವು ಏನೇ ಒಂದು ಗುರಿ ಸಾಧಿಸ್ಬೇಕಾದ್ರೆ ವಿಲ್ ಪವರ್ ಇರಬೇಕಲ್ಲಿ. ತುಂಬ ವಿಲ್ ಪವರ್ ಇಲ್ಲದೆ ಇದೆ ಅರ್ಧಕ್ಕೆ ನಿಂತೋಗುತ್ತೆ. ಸೊ ಹಾಗಾಗಿ ಮೋಸ್ಟ್ ವಿಲ್ ಪವರ್. ಈ ಎಲ್ಲ ಪುರಾಣದಲ್ಲಿ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಭಾಳ ಪುರಾಣದಲ್ಲಿ ಲೋಕ ಕಲ್ಯಾಣಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ರು. ಯಾವ ದೇವತೆ, ಯಾವ ದೇವರುಗಳು, ವಿಷ್ಣು ಇರ್ಬೋದು, ಈಶ್ವರ ಇರ್ಬೋದು, ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಹೇಳುವಂಥ ವಿಚಾರ. ಈ ಕಾಲದಲ್ಲಿ ಸಮಾಜ ಸೇವೆ, ಅದು ಲೋಕ ಕಲ್ಯಾಣ ಅಂದರೆ
ಸಮಾಜ ಸೇವೆ. ಎಲ್ಲರೂ ತಾವು ಕೂಡ ಸಮಾಜ ಸೇವೆನೇ, ನಿಮ್ಮದು ಕೂಡ, ರಾಜಕಾರಣಿಗಳು ಕೂಡ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ, ಸಾಹಿತಿಗಳು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಚಲನಚಿತ್ರದವರು ನಾವು ನಮ್ಮ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಲೋಕ ಕಲ್ಯಾಣ ಅಂತಲೇ ಹೇಳ್ಕೊಂಡೆ ನಾವು ಮಾಡಬೇಕಾಗುತ್ತೆ. ಆದರೆ ನಾವು ಅವನೇನೋ ಮಂತ್ರಿ, ಅವನೇನು ಕೆಲಸ ಮಾಡ್ತಾನೆ ಅಂದ್ಬಿಡ್ತೀವಿ. ಸುಲಭ ಅಲ್ಲ ಅದು. ಅವರು ಮಂತ್ರಿ ಆಗಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ. ಒಳ್ಳೇದು ಕೆಟ್ಟದ್ದು ಮಾಡೋದು ಅದು ಬೇರೆ ವಿಚಾರ. ಬಟ್ ಆ ಗುರಿ ಸಾಧಿಸ್ಬೇಕಾದ್ರೆ ಅವ್ರು ಮಂತ್ರಿ ಆಗ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಈಗ ಅವ್ರ ಆರೋಗ್ಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ. 90% ಯಾರಿಗೂ ಆರೋಗ್ಯ ಇರಲ್ಲ ಅಲ್ಲಿ. ಎಲ್ಲರ ಜೇಬಲ್ಲೂ ಮಾತ್ರೆಗಳಿರ್ತದೆ, ಎಲ್ಲರ ಕಾರಲ್ಲೂ ಔಷಧಿಗಳಿರ್ತದೆ. ಅಂದರೆ ಒಂದು ವಿಲ್ ಪವರ್ ಇರಬೇಕು ಅಂತ ನಮ್ಮ ಈ ಚಿತ್ರದಲ್ಲಿ ವಿಲ್ ಪವರ್ ಇರುವಂಥ ಒಬ್ಬ ವ್ಯಕ್ತಿತ್ವದ ಪಾತ್ರ ನಂದು. ಸೊ ಸಾಹಸ, ಅದರಲ್ಲಿ ನಾನು ಮೊದಲೇ ಹೇಳಿದ್ದೆ ತಮಗೆ, ನಂದು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಇದ್ದಿದ್ದರಿಂದ ನನಗೆ ಭಾಳ ಈಸಿ. ಅದು ಯಾವುದೇ ಮಾಸ್ಟರ್ಗಳು ಮಾಡಿಸಿದ್ರು ಕೂಡ ಈಸಿ ಆಯಿತು ನನಗೆ. ಎಲ್ಲ ಫೈಟ್ 4 ಇದೆ, 4 ಕೂಡ ನಾವು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಶಕ್ತಿ ಮೀರಿ ಮಾಡಿದ್ದೀನಿ ಇದರಲ್ಲಿ. ಬಟ್ ಅಲ್ಲಿ ಏನು ನನಗೆ ಯಾವುದೂ ಕಷ್ಟ ಆಗಿಲ್ಲ, ಸ್ಟಂಟ್ ವಿಚಾರದಲ್ಲಿ ಮಾತ್ರ. ಸೊ ಚೆನ್ನಾಗಿ ಬಂದಿದೆ. ಆ ಪಾತ್ರಕ್ಕೆ ನಾನು ಅಂದ್ಕೊಂಡಿದ್ದೀನಿ, ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಆ ಒಂದು ಆಕ್ಷನ್ ಇದರಲ್ಲಿ. ಇನ್ನು ಉಳಿದಿದ್ದೆಲ್ಲ ನಿರ್ದೇಶಕರು ಮಾಡಿಸಿದ್ದಾರೆ. ಸಾಂಗ್ ಇರ್ಬೋದು, ಟಾಕಿ ಪೋರ್ಷನ್ ಇರ್ಬೋದು, ಅದರೆಲ್ಲ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಆದಷ್ಟು. ಹೌದು ಸರ್. ಸರ್ ಸಾಂಗ್ 3 ಸಾಂಗ್ ಇದೆ ಮೇಜರು. ಟೈಟಲ್ ಸಾಂಗ್ ಒಂದೇನೋ ಅದು ಇದು ಮಾಡ್ಕೊಂಡಿದ್ದಾರೆ. 3 ಸಾಂಗ್ ಇದೆ. ಒಂದು ಡ್ಯೂಯೆಟ್ ಸಾಂಗ್, ಎಕ್ಸ್ಟ್ರಾರ್ಡಿನರಿ ಸಾಂಗ್, ಕಣ್ಣೋಟಕ್ಕೆ ಕಣ್ಣಾದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅದು. ಈಗ ಮೊನ್ನೆ ಮಾಡಿದಂಥ ಸಾಂಗ್ ಇದು. ಇವರಿಬ್ಬರು ಒಳ್ಳೆ ಆರ್ಟಿಸ್ಟ್ಗಳು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು. ಮಾವ ಮಾವ ಅಂತೇಳಿ ಒಂದು ಸಾಂಗ್, ಅದು ಟೈಟಲ್ ಸಾಂಗ್. ಅದು ತುಂಬ ಅದ್ಭುತವಾಗಿ ಬಂದಿದೆ. 3 ದಿವಸ ಇಲ್ಲಿ ಮಾಡಿದ್ವಿ ರಾಮರತ್ನಗರದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿಲಿದೆ, ಅದು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಅದರಲ್ಲಿ ಅದು ಕ್ಲಾಸಿಕಲ್ ಡ್ಯಾನ್ಸ್ ಟೈಪು ಮತ್ತು ಮಾಡರ್ನ್ ಡ್ಯಾನ್ಸ್ 2 ಮಿಕ್ಸ್ ಇದೆ ಅದರಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ, ಅದನ್ನು ಆಗ ಮಾಡಿದ್ದೀವಿ. ಸೊ ಮತ್ತೊಂದು ಪ್ಯಾಥೋ ಸಾಂಗ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಏನೋ ಕೈಲಾಶ್ ಕೇರ್ ಅವ್ರ ಕೆಲ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾ ಅದ್ಭುತವಾಗಿ ಬಂದಿದೆ. ಅಲ್ಟಿಮೇಟ್ ನಮ್ಮ ನಿರ್ಮಾಪಕರು ಹೇಳಿದರು, ಸಾಂಸಾರಿಕ ಚಿತ್ರ ಇದು, ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತೇಳಿ. ನಿಜಕ್ಕೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಮಾಸ್ಟ್ರು ಇವರು ನಮ್ಮ ನಾಗಿಯವರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಭಾಳ ಪ್ರೋತ್ಸಾಹ ಕೊಟ್ಟರು ನಮಗೆ. ಸ್ಟೆಪ್ಸ್ದು ಎಲ್ಲ ಪಕ್ಕ ಬರೋರ್ಗೂ ಬಿಡಲಿಲ್ಲ. ಹಾಗಾಗಿ ನಾವು 3 ಜನರು ಕೂಡ ಶಕ್ತಿ ಮೀರಿ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಆ ಸಾಂಗು. ಇನ್ನು ಉಳಿದಂತೆ ರವಿ ಕಾಳೆ ಇದ್ದಾರೆ, ಅವ್ರ ಜೊತೆಗೆ ಬಾಲರಾಜ್ ಬಾಲ್ವಾಡಿ ಇದ್ದಾರೆ, ಸುಮಾರು ಇದ್ದಾರೆ. ನಮ್ಮ ಕೇರ್ಪೇಟೆ ಶಿವರಾಜ್, ಸುಧಾ ಬೆಳ್ವಾಡಿಯವರು, ತುಂಬ ಅನೇಕರು ಇದ್ದಾರೆ. ಅದ್ರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಥ್ಯಾಂಕ್ ಯು ಸರ್. ರವಿ ಕಾಳೆ ಮಾತ್ರ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಹೀರೋಯಿನ್ ನಿಸರ್ಗ ಅಣ್ಣಪ್ಪ. ಹಾಯ್.